ಹೌಸ್ ವೈಫ್ ಅಂದ ತಕ್ಷಣ ದೊಡ್ಡದಾಗಿ ಥಿಂಕ್ ಮಾಡಬಾರ್ದು, IAS ಥರ ಥಿಂಕ್ ಮಾಡಬಾರ್ದು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಥರ ಥಿಂಕ್ ಮಾಡಬಾರ್ದು ಅಂತ ಎಲ್ಲ ಏನಿಲ್ಲ. ರಾತ್ರಿ ಮಲಗುವಾಗ ನಿನ್ನೆಗಿಂತ ಇವತ್ತು ಬೆಟರ್ ಅಂತ ಅಂದ್ಕೊಂಡ್ರೆ ಸಾಕು, ಇವತ್ತಿಗಿಂತ ನಾಳೆ ಬೆಟರ್ ಆಗಿರ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು. ವಿದ್ಯೆ ಕಲ್ತಿದ್ದಾರೆ, ನೆಟ್ವರ್ಕು ಚೆನ್ನಾಗಿದೆ, ಅವ್ರ ಕೇಸ್ ನಿಂತರೆ ಗೆಲ್ತಾರೆ, ಅವ್ರ ರೇಟ್ ಜಾಸ್ತಿ ಆಗುತ್ತೆ. ರಿಸೋರ್ಸ್ಫುಲ್ ಅನ್ಸಿದ ತಕ್ಷಣ ನಾವೆಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತೀವಿ, ಹುಡ್ಕೊಂಡು ಹೋಗ್ತೀವಿ, ಎಲ್ಲಿಗೆ ಬೇಕಾದರೂ ಹೋಗ್ತೀವಿ. ಈ 6 ಥಿಯರಿಗಳನ್ನು ಇವತ್ತಿಂದ ಯಾರು ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಇವತ್ತು ಯಾರಿಗೋ ಅದು 0 ಲೆವೆಲಲ್ಲಿ ಇರುತ್ತೆ, ನಾಳೆ 1% ಆಗುತ್ತೆ, ನಾಳಿದ್ದು 2%. ನಾನು ನಾಯಿನ ಪ್ರೀತಿಯಿಂದ ಗೌರವದಲ್ಲಿ ನಡೆಸ್ಕೊಂಡ್ರೆ ಆ ನಾಯಿ ಅಷ್ಟೇ ಗೌರವದಲ್ಲಿ ನಮ್ಮನ್ನು ನಡೆಸ್ಕೊಳ್ಳೋದು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. 108 ದಿನಗಳ ಫೋರಮ್ ಸೀರೀಸ್ ಆದ ಮೇಲೆ ಅದರ ನೆಕ್ಸ್ಟ್ ಲೆವೆಲ್ ಅಪ್ ಮಾಡ್ಕೊಳ್ಬೇಕು, ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ತಿಳ್ಕೊಳ್ಬೇಕು, ಅಲ್ಲಿ ನಮ್ಮ ಸ್ಕಿಲ್ಸನ್ನು ಮಾಸ್ಟರ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಪ್ರತಿ ಕ್ಷಣ ಅನಲೈಸ್ ಮಾಡ್ಕೊಳ್ತಾ ಇರಬೇಕು ಅಂದರೆ ದಿಸ್ ಇಸ್ ಫಾರ್ ಯು. ಫೋರಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ನ ಅಡ್ವಾನ್ಸ್ ಸೀರೀಸ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ. ಅಡ್ವಾನ್ಸ್ಡ್ ಸೀರೀಸಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಮಾಡ್ತಾ ಇದ್ದೀವಿ. ವೆರಿ ಈಸಿ. ಒಂದು ಟೇಬಲ್, ಒಂದು ಚಾರ್ಟ್ ಇರುತ್ತೆ, ಅಲ್ಲಿ ನಾನು ಎಲ್ಲಿ ಇದ್ದೀನಿ ಇವತ್ತು, ನಾಳೆ ಎಲ್ಲಿಗೆ ಹೋಗಬೇಕು ಅಂತ ತುಂಬ ಈಸಿಯಾಗಿ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಫಾರ್ಮ್ಯುಲಾಸ್ನ ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಎಲ್ಲ ಎಪಿಸೋಡ್ಸಲ್ಲಿ ಕೆಲವು ಕಾಮೆಂಟ್ಗಳು ಓದ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಹೌಸ್ ವೈಫ್ಸ್ದೇ ಕಾಮೆಂಟ್ಸ್ ಇರುತ್ತೆ. ಮೆಜಾರಿಟಿ ನೋವ್ನಲ್ಲಿದ್ದೀವಿ ಅನ್ನೋದೇ ಕಾಮೆಂಟ್ಸ್ ಇರುತ್ತೆ. ಗೆಲ್ರಿ ಅಂತ ಅದನ್ನ ಹೇಳ್ತಾ ಇದ್ದೀನಿ. ಗೆಲ್ಲಿ ಅಷ್ಟೇ. ಹೌಸ್ ವೈಫ್ ಅಂದ ತಕ್ಷಣ ದೊಡ್ಡದಾಗಿ ಥಿಂಕ್ ಮಾಡಬಾರ್ದು, IAS ಥರ ಥಿಂಕ್ ಮಾಡಬಾರ್ದು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಥರ ಥಿಂಕ್ ಮಾಡಬಾರ್ದು ಅಂತ ಎಲ್ಲ ಏನಿಲ್ಲ. ಅದೊಂದು ಮೈಂಡ್ ಸೆಟ್. ನೋವಿನ ಮೈಂಡ್ ಸೆಟ್ಟಿಂದ ಫಸ್ಟ್ ಹೊರಗೆ ಬನ್ನಿ. ಸೆಲ್ಫ್ ಸಿಂಪತಿ ಬೇಡ, ಅಂದರೆ ನನಗೇನೋ ಆಗೋಗಿದೆ ಅನ್ನೋ ಸಿಂಪತಿ ಬೇಡ. ಅದಿದೆ, ಸಿಚುಯೇಷನ್ ಇದೆ, ಮನಸ್ಸಿಂದ ಗೆದ್ಕೊಂಬರ್ಬೇಕು. ಅದಕ್ಕೆ ಒಂದು ಆ್ಯಕ್ಟಿವಿಟಿ ಅಂದರೆ ಫಿಸಿಕಲಿ ಫಿಟ್ ಆಗಿರಬೇಕು. ವಾಕಿಂಗ್ ಮಾಡ್ತಾ ಕಾನ್ಫಿಡೆನ್ಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಒಬ್ಬರೇ ವಾಕಿಂಗ್ ಮಾಡ್ತಾ ಬದುಕುವ ಕಲೆ ಬಂದ್ಬಿಡುತ್ತೆ, ಐಡಿಯಾಗಳು ಬಂದ್ಬಿಡುತ್ತೆ, ಪ್ಲ್ಯಾನ್ ಬಂದ್ಬಿಡುತ್ತೆ, ಯೋಚನೆಗೆ ಸ್ಪೇಸ್ ಸಿಗುತ್ತಲ್ಲ. ತುಂಬ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದರೂ ಸಾಕು. ರಾತ್ರಿ ಮಲಗುವಾಗ ನಿನ್ನೆಗಿಂತ ಇವತ್ತು ಬೆಟರ್ ಅಂತ ಅಂದ್ಕೊಂಡ್ರೆ ಸಾಕು, ಇವತ್ತಿಗಿಂತ ನಾಳೆ ಬೆಟರ್ ಆಗಿರ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು. ಸಿಚುಯೇಷನ್ ಏನು ಚೇಂಜ್ ಆಗಲ್ಲ, ಮನಸ್ಥಿತಿ ಚೇಂಜ್ ಆದ ತಕ್ಷಣ ಸಿಚುಯೇಷನ್ಸ್ ಚೇಂಜ್ ಆಗೇ ಆಗುತ್ತೆ. ಯಾರ್ಯಾರು ಅವರವರ ನೋವುಗಳು ಹೇಳ್ಕೊಂಡಿದ್ದಾರೆ, 1 ವಾರ 10 ದಿನದಲ್ಲಿ ಆ ನೋವುಗಳಿಂದ ಹೊರಗೆ ಬಂದ್ಬಿಡ್ಬೋದು, ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೋದು. ಸೊ ಇದು ಮೊದಲನೇ ಪೀಠಿಕೆ. ಸೊ ನೋಬಡಿ ಶುಡ್ ಲೀವ್ ಇನ್ ಸೆಲ್ಫ್ ಸಿಂಪತಿ. ಅಂದರೆ ನನಗೇನೋ ಆಗೋಗಿದೆ ಅನ್ನುವ ನೋವಿನಿಂದ ಹೊರಗೆ ಬರೋದು, ಆಗೋಗಿದೆ ಸರಿ ಮಾಡ್ಕೋತೀವಿ ಅಷ್ಟೇ. ಸೊಲ್ಯೂಷನ್. ಸಿಂಪತಿಲಿ ಕಳೆದೋದ್ರೆ ಅಡ್ವಾನ್ಸ್ಡು ಇಲ್ಲ, ಫೋರಮ್ಮು ಇಲ್ಲ, ಎಲ್ಲ ಏನಿಲ್ಲ. ಸಿಂಪತಿಗಳಲ್ಲಿ ಕಳೆದೋಗ್ಬೇಡಿ, ಎಲ್ಲ ಹೊರಗೆ ಬನ್ನಿ. ನಾವು ತುಂಬ ಹಳೇದೊಂದು ಎಪಿಸೋಡ್ ಮಾಡಿದ್ದೀವಿ, ಸಿಂಪತಿ ವರ್ಸಸ್ ಸೊಲ್ಯೂಷನ್ ಅಂತ. ಒಂದು ಚಾರ್ಟ್ ಅದೇ ರೀತಿ ನಾನು ಇದನ್ನ ಬಿಸ್ನೆಸ್ನವ್ರಿಗೆ ಅಥವಾ ಪ್ರೊಫೆಷ್ನಲ್ಸ್ ಹೂ ಆರ್ ವರ್ಕಿಂಗ್ ಅವರು ಚೆನ್ನಾಗಿ ಆಗೋದಕ್ಕೆ ಹೇಳ್ತೀನಿ. ನಮ್ಮಲ್ಲಿ 6R ಥಿಯರಿ ಅಂತ ನಾನೇ ಮಾಡಿದ್ದೀನಿ. ನನ್ನ ಕಂಪನಿಯ ಥೀಮ್ ಪಾಲಿಸಿ ಮಾಡ್ಕೊಂಡಿದ್ದೀನಿ. ಅದು ಮೊದಲನೇದು, ಒಬ್ಬ ವ್ಯಕ್ತಿ ಚೆನ್ನಾಗಿರ್ಬೇಕಂತಂದ್ರೆ, ಅಂದರೆ ಅವನ್ನ ಜನ ಗುರುತಿಸ್ಬೇಕು ಅಂದರೆ, ಗೌರವ ಕೊಡಬೇಕು, ಗುರುತಿಸ್ಬೇಕು ಅಂದರೆ ಫಸ್ಟ್ R, ರೀಚಬಲ್ ಅಂತ. ಅಂದರೆ ಸಿಗುವ ಹಾಗಿರ್ಬೇಕು. ಈಗ ನೀವು ಫೋನ್ ಮಾಡ್ತೀರಿ, ನನಗೆ ನಾನು ಸಿಗಲ್ಲಪ್ಪ, ರೆಸ್ಪಾಂಡ್ ಮಾಡಲ್ಲ, ಸಿಗಲ್ಲ, ಆವಾಗ ನೀವು ನನಗೆ ಮತ್ತೆ ಫೋನ್ ಮಾಡ್ತೀರಾ? ಸೊ ಐ ಶುಡ್ ಬಿ ರೀಚಬಲ್. ಮನೆಯವ್ರು ಫೋನ್ ಮಾಡ್ತಾರೆ, ಸಿಗೋ ಹಂಗಿರ್ಬೇಕು. ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಸಿಗುವ ಹಾಗಿರ್ಬೇಕು. ನೀವು ಕಮ್ಯುನಿಕೇಷನ್ ಏನಾದರೂ ಮಾಡ್ಕೊಳ್ಳಿ, 1 ಸೆಕೆಂಡಲ್ಲಿ ಫೋನ್ ಅಟೆಂಡ್ ಮಾಡಿ ಬೇಕಾದ್ರೆ ಇಡಿ, ಎಲ್ಲ ಅಥವಾ ಟೆಕ್ಸ್ಟ್ ಮಾಡಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ಇವ್ರು ನನಗೆ ಸಿಗ್ತಾರೆ ಅಂತ, ಕನೆಕ್ಟ್ ಆಗ್ತಾರೆ, ಸಿಗ್ತಾರೆ ಅಂದರೆ ಆವಾಗ ಆ ವ್ಯಕ್ತಿಯ ಇಂಪಾರ್ಟೆನ್ಸ್ ಇದೆ ಅಂತ. ಇದು ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸಿಗೆ ಬರುತ್ತೆ. ಪರ್ಸನಲ್ ಲೈಫಲ್ಲೂ ಸ್ವಲ್ಪ ಇದನ್ನ ಬಳಸ್ಕೋಬೋದು. ಸೊ ಫಸ್ಟ್ ಈಸ್ ರೀಚಬಲ್. ಸೆಕೆಂಡ್ ಒನ್, ರಿಲಯಬಲ್. ನಾನೇನೋ ಹೇಳಿದ್ದೀನಿ, ಹಾಗೆ ನಡ್ಕೊಂಡಿದ್ದೀನಿ, ಐ ಆಮ್ ರಿಲಯಬಲ್. ಇವ್ರು ಹೇಳಿದ್ರೆ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ, ಇವ್ರು ಹೇಳಿದ್ರೆ ಟೈಮಿಗೆ ಕರೆಕ್ಟಾಗಿ ದುಡ್ಡು ಕೊಡ್ತಾರೆ, ಇವ್ರು ಹೇಳಿದ್ರೆ ಟೈಮಿಗೆ ಕರೆಕ್ಟಾಗಿ ನನ್ನ ಪೇಮೆಂಟ್ಸ್ ಬರ್ತದೆ.
ಇವ್ರು ಹೇಳಿದ್ರೆ ಹಾಗೆ ನಡ್ಕೋತಾರೆ ಅನ್ನುವ ಪ್ರೂಫನ್ನು ನಾವು ಪದೇ 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 ಕೊಡಬೇಕು. ನಂಬಿಕೆಗೆ ಅರ್ಹ ಅನ್ನೋದು. ಬಿಲ್ಸ್ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಕಟ್ಟಬೇಕು, ಇದು ಎಲ್ಲರ ಜೀವನದಲ್ಲಿ ಇದೆ. ಕಟ್ತೀವ ಕಟ್ಟಲ್ವಾ, ಪೆನಾಲ್ಟಿಗಳು ಕಟ್ತೀವ ಅಂತ ಅಷ್ಟೇ. ಇದು ಮೆಂಟಾಲಿಟಿ. ದುಡ್ಡಿರುತ್ತೆ, ಕಟ್ಟಲೇಬೇಕು. ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಡ್ಯೂ ಡೇಟಿಗೆ ಮುಂಚೆ ಕಟ್ಕೋಬೋದು. ಆ ಸ್ವಲ್ಪ ಪ್ಲ್ಯಾನಿನ ಅವಶ್ಯಕತೆ ಇದೆ. ಅಡ್ವಾನ್ಸ್ಡ್ ಫಾರ್ಮ್ ಸ್ವಲ್ಪ ಪ್ಲ್ಯಾನಿನ ಅವಶ್ಯಕತೆ. ಬಿಲ್ ಬಂದಿದ್ದಪ್ಪ ಕಟ್ಬಿಡ್ತೀವಿ. ಯಾವತ್ತೋ ಕಟ್ಟಬೇಕು, ನನ್ನ ಅಕೌಂಟಲ್ಲಿ ಇಟ್ಕೊಂಡು ಏನು ಮಾಡಬೇಕು? ಸೊ ಕಟ್ಬಿಡ್ತೀವಿ. ಬಳಸಿದ್ದೀವಿ, ಕಟ್ಟಲೇಬೇಕು. ಕಟ್ಟದೇ ಇದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ರಿಲಯಬಲ್, ಇವ್ರು ಹೇಳ್ದಂಗೆ ನಡ್ಕೋತಾರೆ. ರೀಚಬಲ್, ರಿಲಯಬಲ್, ರೀಸನಬಲ್. ರೀಸನಬಲ್ ಅಂತಂದರೆ ಯಾರ ಜೊತೆನೂ ತುಂಬ ಕೊಂಕುಗಳು ಇಲ್ಲದೆ ಬದುಕುವ ಸ್ಥಿತಿ. ಅಂದರೆ ನನ್ನನ್ನು ನೀವು ಅಪ್ರೋಚ್ ಮಾಡ್ಬೋದು, ನನ್ನ ಸ್ಟಾಫ್ ನನ್ನನ್ನು ಅಪ್ರೋಚ್ ಮಾಡ್ಬೋದು. ನನ್ನೊಂದು ದೊಡ್ಡ ಪರ್ದೆ ಅಡ್ಡ ಇಟ್ಕೊಂಡ್ಬಿಟ್ರೆ ಯಾರೂ ನನ್ನನ್ನು ಅಪ್ರೋಚ್ ಮಾಡೋಕ್ಕಾಗಲ್ಲ. ನನ್ನ ಕಸ್ಟಮರ್ಸ್ ಅಪ್ರೋಚ್ ಮಾಡ್ಬೋದು, ನನ್ನ ಫ್ರೆಂಡ್ಸು, ನನ್ನ ಪ್ರೊಫೆಷ್ನಲ್ಸು, ಯಾರು ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು. ಹಾಗಾಗಿ ನನಗೆ ಒಂದು ಸರ್ಕಲ್ ಕ್ರಿಯೇಟ್ ಆಗಿರುತ್ತೆ. ಇದನ್ನು ರೀಸನಬಲ್ ಅಂತ ಕರಿತೀವಿ. ಐ ಆಮ್ ರೀಸನಬಲ್. ತುಂಬ ಕಂಡೀಷನ್ಸ್ ಹಾಕದೇನೆ ಬದುಕ್ತೀವಲ್ಲ, ವಿ ಆರ್ ರೀಸನಬಲ್. ಮನೇಲೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಮನೆಯಲ್ಲಿ ನನಗೆ ಗಂಡ ಆಗಿ ಜವಾಬ್ದಾರಿ ಇದೆ, ಅಪ್ಪ ಆಗಿ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೀನಿ. ಆಫೀಸಲ್ಲಿ ಕೂಡ ನನಗೆ ಒಂದು ಹೆಡ್ ಆಫ್ ದಿ ಆರ್ಗನೈಸೇಷನ್ ಆಗಿ ನನಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀನಿ. ದಟ್ ಈಸ್ ರೀಸನಬಲ್. ತುಂಬ ಅನ್ರೀಸನಬಲ್ ಕಂಡೀಷನ್ಸ್ ಹಾಕದೇ ಇದ್ದರೆ ಮೈ ಲೈಫ್ ಈಸ್ ರೀಸನಬಲ್ ಅಂತ. ನನ್ನನ್ನು ನೀವು ನೋಡುವ ರೀತಿ ಚೇಂಜ್ ಆಗುತ್ತೆ. 4ನೇದು ಹೇಳಿಕೊಟ್ಟಿದ್ದೀನಿ. ರೀಚಬಲ್, ರಿಲಯಬಲ್, ರೀಸನಬಲ್, ರೆಸ್ಪಾನ್ಸಿಬಲ್. ರೆಸ್ಪಾನ್ಸಿಬಲ್ ಅಂತಂದರೆ ಜವಾಬ್ದಾರಿ ತಗೋತಾರಪ್ಪ. ಈಗ ನಂಗೆ ಆಫೀಸಿಗೆ ಬರುತ್ತೆ, ಆಫೀಸಿನ ಹೆಡ್ ಆಫ್ ದಿ ಆರ್ಗನೈಸೇಷನ್ ನಾನು. ಸ್ಯಾಲ್ರಿ ಕರೆಕ್ಟ್ ಟೈಮಿಗೆ ಕೊಡ್ತಾರಪ್ಪ. ನನ್ನ ಟೀಮಿಗೆ ಏನು ಎಕ್ಸ್ಪೆಕ್ಟೇಷನ್ನು? ಕೆಲಸ 1 ತಿಂಗಳು ಮಾಡಿರ್ತೀವಿ, ಸ್ಯಾಲ್ರಿ ಆ ಡೇಟ್ ಬರುತ್ತಪ್ಪ. ಐ ಆಮ್ ರೆಸ್ಪಾನ್ಸಿಬಲ್. ಬಾಡಿಗೆ ಆ ಟೈಮಿಗೆ ಕರೆಕ್ಟಾಗಿ ಕಟ್ತಾರಪ್ಪ. ಓನರ್ ಬಂದು ಬಾಗ್ಲಾಕಲ್ಲಪ್ಪ. ಎಲೆಕ್ಟ್ರಿಸಿಟಿ ಕರೆಕ್ಟ್ ಟೈಮಿಗೆ ಕಟ್ತಾರೆ, ಹಾಗಾಗಿ ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಆಗಲ್ಲ. ಗಾಡಿಗಳು ತೊಗೊಂಡು ಹೋಗಬೇಕು, ಫ್ಯೂಯಲ್ ಹಾಕ್ಸ್ತಾರೆ, ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡ್ತಾರೆ. ಇದೆಲ್ಲ ರೆಸ್ಪಾನ್ಸಿಬಲ್. ಮನೇಲಾದರೆ ಏನು, ಮನೆಗೆ ಬೇಕಾಗಿದ್ದಷ್ಟು ಹಣ ಕೊಡ್ತಾರೆ, ಮಕ್ಕಳ ಫೀಸ್ ಕರೆಕ್ಟಾಗಿ ಕಟ್ತಾರೆ, ಬಟ್ಟೆ ತೆಕ್ಕೊಡ್ತಾರೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಸೇರಿ ವಿ ಕಾಲ್ ಇಟ್ ಆಸ್ ರೆಸ್ಪಾನ್ಸಿಬಿಲಿಟಿ. ಮನೆಯಲ್ಲಿ ಮನೆಯ ರೆಸ್ಪಾನ್ಸಿಬಿಲಿಟಿ, ಆಫೀಸಲ್ಲಿ ಆಫೀಸಿನ ರೆಸ್ಪಾನ್ಸಿಬಿಲಿಟಿ, ಸಮಾಜದಲ್ಲಿ ಸಮಾಜದ ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀವಾ? 2 ರೀತಿ. ಒಂದು ಯಾರೋ ಕೊಟ್ಟಿರುವ ರೆಸ್ಪಾನ್ಸಿಬಿಲಿಟಿ, ಅಥವಾ ನಾನೇ ತೆಗೆದುಕೊಳ್ಳುವ ರೆಸ್ಪಾನ್ಸಿಬಿಲಿಟಿ. ಯಾರೋ ಕೊಟ್ಟಿರುವ ರೆಸ್ಪಾನ್ಸಿಬಿಲಿಟಿಯನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಲೆವೆಲ್ 1. ನಾನೇ ಜವಾಬ್ದಾರಿ ತಗೊಂಡು ಎಲ್ಲವೂ ಕೆಲಸ ಮಾಡಿದ್ದೀನಿ, ಲೆವೆಲ್ 2. ನಾನು ಜವಾಬ್ದಾರಿಯುತವಾದ ವ್ಯಕ್ತಿನ. ಸಮಾಜ ನೋಡ್ತಾನೇ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ 100 ಜನ ನೋಡ್ತಾರೆ. ಒಂದು ಪೇಮೆಂಟಿಗೆ ನಾನು 10 ಸಲ ಅಲ್ಲಿಸ್ಬಿಟ್ರೆ ನನ್ನನ್ನು ಮರ್ಯಾದೆ ಕೊಡೋದು ನಿಲ್ಲಿಸ್ತಾರೆ. ಯಾರು ನಾನು ಪೇಮೆಂಟ್ ಕೊಟ್ಟಿಲ್ಲ ಅವ್ರು ಹೋಗಿ 10 ಕಡೆ ಹೇಳ್ಕೊಂಡು ಬರ್ತಾರೆ. ಸೊ ನಾನು ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು, ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಷ್ಟೇ. 4ನೇ 6 ಆಯಿತು. ರೀಚಬಲ್, ರಿಲಯಬಲ್, ರೀಸನಬಲ್, ರೆಸ್ಪಾನ್ಸಿಬಲ್. 5ನೇದು ರಿಸೋರ್ಸ್ಫುಲ್. ನನ್ನನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾನು ರಿಸೋರ್ಸ್ಫುಲ್, ನಾಲೆಜಲ್ಲಿ ರಿಸೋರ್ಸ್ಫುಲ್, ನೆಟ್ವರ್ಕಲ್ಲಿ ರಿಸೋರ್ಸ್ಫುಲ್. ಅವ್ರ ಹತ್ರ ಹೋದರೆ ನನ್ನ ಕೆಲಸ ಆಗುತ್ತೆ. ನಾವಿಬ್ಬರು ಪರಿಚಯ ಆಗಿದ್ದಂಗೆ ಒಂದು ಈವೆಂಟ್ ವಿಚಾರ. ಪ್ಲೀಸ್ ಟೆಲ್. ನನ್ನದೊಂದು ಮ್ಯೂಸಿಕಲ್ ಇವೆಂಟ್ ಇತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಒಂದಷ್ಟು ಸಪೋರ್ಟ್ ಕೇಳ್ಕೊಂಡು ಫಸ್ಟ್ ಬಂದಿದ್ದೆ. ಸ್ಪಾನ್ಸರ್ಶಿಪ್ ಬೇಕು, ಮತ್ತು ಕೆಲವು ನೆಟ್ವರ್ಕ್ ಬೇಕು ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೆ. ಯಾರು ಹೇಳಿ ಕಳಿಸಿದ್ರು? ಇನ್ನೊಬ್ರು ಅಲ್ವಾ? ಅಂದರೆ ಹೀಗೆ ರೆಫರೆನ್ಸ್ ಒಬ್ರನ್ನೊಬ್ರು ಕೊಟ್ಕೊಂಡು ಬರ್ತಾರಲ್ಲ, ಅವ್ರ ಹತ್ರ ಹೋದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ. ಇದನ್ನೇ ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗೋದು ಅಲ್ವಾ? ದೇವಸ್ಥಾನಕ್ಕೆ ಯಾರೋ ಹೇಳ್ತಾರೆ, ನಾವು ಇದರಲ್ಲಿ ಟಿ ವಿಗಳಲ್ಲಿ ನೋಡ್ತೀವಿ, ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ, ಆ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ. ಇದನ್ನೇ ಅಲ್ವಾ ನಾವು ಮಾಡೋದು. ಅಂದರೆ ನಮಗೆ ಆ ದೇವರಾಗಿ ಕನ್ವರ್ಟ್ ಮಾಡಿಕೊಳ್ಳುವ ಅವಕಾಶ ಇದೆ ಅಲ್ವಾ? ಅಂದರೆ ಯಾರೋ ನಂಬಿ ಕಳಿಸ್ಕೊಡ್ತಾರಲ್ವಾ? ಹಾಗಾಗಿ ಐ ಹ್ಯಾವ್ ಟು ಬಿ ರಿಸೋರ್ಸ್ಫುಲ್.
ಸೊ ರಿಸೋರ್ಸ್ಫುಲ್ ಆಗಿದ್ದಾಗ ನೀವು ರಿಸೋರ್ಸ್ಫುಲ್ ಆಗಿದ್ದರೆ ಎಲ್ಲರೂ ಬರ್ತಾರೆ. ಒಬ್ಬರು ಅಡ್ವೊಕೇಟ್ ವಿದ್ಯೆ ಕಲ್ತಿದ್ದಾರೆ, ನೆಟ್ವರ್ಕು ಚೆನ್ನಾಗಿದೆ, ಅವ್ರ ಕೇಸ್ ನಿಂತರೆ ಗೆಲ್ತಾರೆ, ಅವ್ರ ರೇಟ್ ಜಾಸ್ತಿ ಆಗುತ್ತೆ. ಚಾರ್ಟರ್ಡ್ ಅಕೌಂಟೆಂಟು ನನಗೆ ತೊಂದರೆ ಕೊಡದೇ ಇರುವ ಹಾಗೆ ಟ್ಯಾಕ್ಸ್ ಫೈಲಿಂಗ್ಸ್ ಮಾಡ್ತಾರೆ, ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟು ಅವ್ರು ಎಲ್ಲಿದ್ದರೂ ನಾನು ಹುಡ್ಕೊಂಡು ಹೋಗ್ತೀನಿ, ರಿಸೋರ್ಸ್ಫುಲ್. ಮೈಲಾರಿ ಹೋಟ್ಲು ದೋಸೆ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಬೇರೆ ಬೇರೆ ಕಡೆಯಿಂದ ಯಾರು ಬಂದರೂ ಮೈಲಾರಿಗೆ ಹುಡ್ಕೊಂಡು ಹೋಗ್ತಾರೆ. ನಿಮ್ಮ ಚಾನಲ್ಗೆ ಹುಡ್ಕೊಂಬರ್ತಾರೆ, ಹೆಲ್ತ್ ಚಾನಲ್ ಇದೆ, ಇಲ್ಲಿ ಏನೋ ಒಂದು ಮಾಹಿತಿ ಸಿಗುತ್ತೆ, ಹುಡ್ಕೊಂಬರ್ತಾರೆ. ಯುವರ್ ಚಾನಲ್ ಈಸ್ ಎ ರಿಸೋರ್ಸ್ಫುಲ್ ಚಾನಲ್, ಲೈಬ್ರರಿ ಥರ ನಾವೆಲ್ಲ. ಸೊ ಹಾಗಾಗಿ 5ನೇ R ಏನು? ರಿಸೋರ್ಸ್ಫುಲ್. ಇಫ್ ಯು ಆರ್ ರಿಸೋರ್ಸ್ಫುಲ್, ಯುವರ್ ಇಂಪ್ರೆಷನ್ ಇನ್ ದ ಸೊಸೈಟಿ, ಯುವರ್ ಇಂಪಾರ್ಟೆನ್ಸ್ ಇನ್ ದ ಸೊಸೈಟಿ ಈಸ್ ಇನ್ಕ್ರೀಸ್ಡ್. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ವರ್ಸಸ್ ಎ ರಿಸೋರ್ಸ್ಫುಲ್ ಹ್ಯೂಮನ್ ಬೀಯಿಂಗ್. ರಿಸೋರ್ಸ್ಫುಲ್ ಅನ್ಸಿದ ತಕ್ಷಣ ನಾವೆಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತೀವಿ, ಹುಡ್ಕೊಂಡು ಹೋಗ್ತೀವಿ, ಎಲ್ಲಿಗೆ ಬೇಕಾದರೂ ಹೋಗ್ತೀವಿ. ಒಂದು ಅಡ್ವೊಕೇಟ್ ಇದ್ದಾರೆ ಅಂದರೆ, ಡೆಲ್ಲಿನಲ್ಲಿ ಅಡ್ವೊಕೇಟ್ ಇದ್ದಾರೆ ಅಂದರೆ ಹುಡ್ಕೊಂಡು ಹೋಗ್ತೀವಿ ಅಲ್ವಾ? ಯಾರೋ ಹೀಲ್ ಮಾಡೋರು ಇದ್ದಾರೆ, ನನಗೇನೋ ಮಂಡಿ ನೋವು ಬಂದಿದೆ, ಬ್ಯಾಕ್ ಪೈನ್ ಆಗಿದೆ, ಸಾಗರದಲ್ಲೆಲ್ಲೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಹುಡುಕೊಂಡು ಹೋಗ್ತೀವಿ. ಸೊ ಮಾತಾಡಿದ್ರೆ ಸಮಾಧಾನ ಸಿಗುತ್ತೆ ಅಂತ ನಮಗೆ ಒಬ್ರು ಬಳ್ಳಾರಿಯಿಂದ ಏಕ್ದಮ್ ಬಂದ್ಬಿಟ್ಟಿದ್ರು. ಹುಡುಕೊಂಡು ಬರಬೇಕು ಅಂದರೆ ನಾವು ಆ ರಿಸೋರ್ಸ್ಫುಲ್ ಕ್ವಾಲಿಟಿಯನ್ನು ಪ್ರತಿನಿತ್ಯ ಜಾಸ್ತಿ ಮಾಡ್ಕೊಂಡು ಬರಬೇಕು. ಕಪಟಗಳನ್ನು ಕಡಿಮೆ ಮಾಡಬೇಕು, ಸ್ಪಷ್ಟತೆಯನ್ನು ಜಾಸ್ತಿ ಮಾಡಬೇಕು. ಆಗತ್ತೆ ಆಗಲ್ಲ ಆ ಕ್ಲಾರಿಟಿ ಕೊಡಬೇಕು. ಆವಾಗ ಎಲ್ಲ ನಾವು ರಿಸೋರ್ಸ್ಫುಲ್ ಆಗ್ತೀವಿ, ಜನ ನಮ್ಮ ಮೇಲೆ ನಂಬಲಿಕ್ಕೆ ಶುರು ಮಾಡ್ತಾರೆ. ಎಕ್ಸ್ಟ್ರಾ ವರ್ಕ್ ಇದೆ, ಎಕ್ಸ್ಟ್ರಾ ಗ್ರೋತ್ ಇದೆ, ಎಕ್ಸ್ಟ್ರಾ ಸ್ಟೇಟಸ್ ಇದೆ. ರೈಟ್. 6ನೇ R ಚೆನ್ನಾಗಿದೆ. ಇದೆಲ್ಲ ಸೇರಿದ್ರೆ ನನಗೊಂದು ಗೌರವ ಬರಬೇಕು, ರೆಸ್ಪೆಕ್ಟ್ಫುಲ್. ಬ್ಯೂಟಿಫುಲ್. ನಾನು ಮಾಡುವ ಎಲ್ಲ ಕೆಲಸ ಗೌರವಯುತವಾಗಿದ್ದರೆ ನೀವೆಲ್ಲ ಬರ್ತೀರಿ, ಜನ ಬರ್ತಾರೆ, ಮಾತಾಡಿಸ್ತಾರೆ. ನಾನು ನಡ್ಕೊಳ್ಳೋದು ಅಗೌರವ ಆಗಿದ್ದರೆ ಜನ ಬರಲ್ಲ. ನಾವು ಯಾರ ಜೊತೆ ಬದುಕ್ತೀವಿ? ಜನರ ಜೊತೆನೇ ಬದುಕೋದ್ರಿಂದ ಒಬ್ಬೊಬ್ಬರು ಒಂದೊಂದು ಥರ ಜನ ಇರ್ತಾರೆ. ಎಲ್ಲರೂ ಒಂದೇ ಯಾರ್ಡ್ ಸ್ಟಿಕ್ಕಲ್ಲಿ ಬುದ್ಧಿವಂತರೇ ನನ್ನ ಜೊತೆ ಬರಬೇಕು ಅಂತ ಹೇಳೋಕ್ಕಾಗಲ್ಲ. ಅಥವಾ ಯಾರೋ ಮೇಲ್ವರ್ಗದ ಜನವೇ ನನ್ನ ಜೊತೆ ಬರಬೇಕು, ಯಾವುದೋ ಈ ಸ್ಟೇಟಸ್ನವರೇ ಬರಬೇಕು, ಆ ಸ್ಟೇಟಸ್ನವರೇ ಬರಬೇಕು ಅಂತ ಹೇಳಲಿಕ್ಕಾಗಲ್ಲ. ನಾವು ಸೆಲೆಬ್ರಿಟೀಸಲ್ಲಿ ನೋಡಿದ್ದೀವಿ, ಕೆಲವು ಸೆಲೆಬ್ರಿಟೀಸ್ ತುಂಬ ಹಂಬಲ್ ಇರ್ತಾರೆ. ಅವ್ನು ಯಾರು ಸೆಲೆಬ್ರಿಟಿ ಫ್ಯಾನ್ ಬಂದ್ರೂ ಕೂಡ ಸೆಲ್ಫಿ ತೆಗೆಸ್ಕೋತಾರೆ, ಇನ್ಯಾರೋ ಒಬ್ರು ಬೈತಾರೆ, ದೂರ ಮಾಡಿಬಿಡ್ತಾರೆ. ಅಲ್ಲಿವರೆಗೂ ಅವನಿಗೆ ಹೀರೋಯಿಸಮ್ ಇರುತ್ತೆ. ಒಂದು ದೂರ ಮಾಡಿದ್ದು ಇವತ್ತೆಲ್ಲ ರೀಲ್ಸಲ್ಲಿ ಬರುತ್ತೆ, ಒಂದು ವಿಡಿಯೋ ಬರುತ್ತೆ, 1 ಸೆಕೆಂಡು 2 ಸೆಕೆಂಡಲ್ಲಿ ಅವನ ಇಂಪ್ರೆಷನ್ ಕೂಸದೇ ಹೋಗುತ್ತೆ. ಸೊ ಹಾಗೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ರೆಸ್ಪೆಕ್ಟ್ಫುಲ್ ಫಾರ್ ಮೈ ಸೆಲ್ಫ್ ಅಂದರೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂತ. ಎರಡನೇದು ರೆಸ್ಪೆಕ್ಟ್ಫುಲ್ ವಿತ್ ಅದರ್ಸ್ ಆಲ್ಸೋ. ಯಾವಾಗ ನಾವು ರೆಸ್ಪೆಕ್ಟ್ಫುಲ್ ಆಗ್ತೀವಿ, ನಾನು ನಿಮಗೆ ಮರ್ಯಾದೆ ಕೊಟ್ಟಾಗ ಮಾತ್ರ ನೀವು ನನಗೆ ಮರ್ಯಾದೆ ಕೊಡ್ಲಿಕ್ಕೆ ಸಾಧ್ಯ. ನಾನು ನಿಮಗೆ ಗೌರವ ಕೊಟ್ಟಾಗ ನೀವು ಕೊಡ್ತೀರಿ, ಸಮಾಜಕ್ಕೆ ಗೌರವ ಕೊಟ್ಟಾಗ ಕೊಡ್ತಾರೆ. ಬೇಡಪ್ಪ, ನಾನು ನಾಯಿನ ಪ್ರೀತಿಯಿಂದ ಗೌರವದಲ್ಲಿ ನಡೆಸ್ಕೊಂಡ್ರೆ ಆ ನಾಯಿ ಅಷ್ಟೇ ಗೌರವದಲ್ಲಿ ನಮ್ಮನ್ನು ನಡೆಸ್ಕೊಳ್ಳುತ್ತೆ. ಒಂದು ಪ್ರಾಣಿ ಪಕ್ಷಿ ಎಲ್ಲವೂ ನಡೆಸ್ಕೊಳ್ಳೋದೇ ನಮ್ಮನ್ನು ಹೀಗೆ. ಎಕ್ಸೆಪ್ಷನ್ಸ್ ಇರ್ಬೋದು, ಆದರೆ ಗೌರವ ಇದ್ದರೆ ಮಾತ್ರ ನನಗೆ ಇಷ್ಟು ಕ್ವಾಲಿಟೀಸ್ಗೆ ಅರ್ಥ ಸಿಗುತ್ತೆ. 5 Rಗೆ ಅರ್ಥ ಸಿಗೋದು 6ನೇ R. ಸೊ ಹಾಗಾಗಿ 6 Rs ಥಿಯರಿ ಅಂತಲೇ ನಾನು ತಂದಿದ್ದೀನಿ. ನಂದಾದಮೇಲೆ ತುಂಬ ಜನ ಇದನ್ನು ಹಾಕ್ಕೊಂಡಿದ್ದಾರೆ, ಪ್ರತಿ ಕಂಪನಿಗಳು ಇದು ಹಾಕೋತಾ ಇದ್ದಾರೆ. ನಾನು ಎಲ್ಲೆಲ್ಲಿ ಹೋಗಿ ಮ್ಯಾನೇಜ್ಮೆಂಟ್ ಮಾತಾಡ್ಲಿಕ್ಕೆ ಹೋಗ್ತೀನಿ, ಇದನ್ನು ಹೇಳಿ ಬರ್ತೀನಿ. ಇದು ಯಾರೋ ಒಬ್ಬರ ಸ್ವತ್ತಲ್ಲ. ಈ 6 ಥಿಯರಿಗಳನ್ನು ಇವತ್ತಿಂದ ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಇವತ್ತು ಯಾರಿಗೋ ಅದು 0 ಲೆವೆಲಲ್ಲಿ ಇರುತ್ತೆ, ನಾಳೆ 1% ಆಗುತ್ತೆ, ನಾಳಿದ್ದು 2% ಆಗುತ್ತೆ. ಹಾಗೆ ಚೂರು ಜಾಸ್ತಿ ಮಾಡ್ಕೊಂಡೋದ್ರೆ ಒಂದು 6 ತಿಂಗಳ ಒಳಗಡೆ ಎಲ್ಲರಿಗೂ ಈ ಕ್ವಾಲಿಟಿ ಸಿಗುತ್ತೆ. ಇದನ್ನೇ ನಾವು ವಿಷ್ಣು ಸಹಸ್ರನಾಮದಲ್ಲೂ ಹೇಳೋದು, ಶಿವ ಸಹಸ್ರನಾಮದಲ್ಲೂ ಇದನ್ನೇ ಹೇಳೋದು. ವಿಷ್ಣುವಿನ 1000 ಕ್ವಾಲಿಟೀಸ್, ಔಟ್ ಆಫ್ ದ 1000 ಕ್ವಾಲಿಟೀಸ್ ನನಗೆ ಎಷ್ಟು % ಇದೆ, ಎಷ್ಟು ಕ್ವಾಲಿಟಿ ನನ್ನ ಹತ್ರ ಇದೆ ಅಂತ. ಅದು ಶ್ಲೋಕ ಹೇಳಕ್ಕೆ ಮಾತ್ರ ಇದ್ದದ್ದಲ್ಲ, ಅದು ಸೆಲ್ಫ್ ಅನಾಲಿಸಿಸ್ ಶಕ್ತಿಗಳದು. ನೀವು ಯಾವಾಗಲೂ ಹೇಳ್ತೀರಲ್ಲ, ನಾವು ದೇವರಾಗಕ್ಕೆ ಸಂದರ್ಭಗಳಿರುತ್ತೆ ಅಂತ. ಆ ಕ್ವಾಲಿಟೀಸ್ ಎಲ್ಲ ನಾವು ತಗೊಂಡ್ರೆ ನಾವು ದೇವರಾಗ್ಬೋದು ಅಂತ. ಈಗ ಹೀಗೆ ಅನ್ಕೊಳ್ಳಿ, ನನ್ನ ಕಂಪನಿಯಲ್ಲಿ ನಾನು ಚೇರ್ಮನ್, ಹೀಗೆ ಬೇರೆಯವ್ರನ್ನ ಚೇರ್ಮನ್ ಮಾಡ್ಲಿಕ್ಕೆ ಆಗಲ್ವಾ? ಅಥವಾ ಬೇರೆಯವ್ರಿಗೆ ಚೇರ್ಮನ್ ಆಗ್ಲಿಕ್ಕೆ ಅರ್ಹತೆ ಇಲ್ವಾ? ಯಾರಿಗೆ ಬೇಕಾದ್ರು. ನಮ್ಮಲ್ಲಿ ಡ್ರೈವರ್ ಆಗಿ ಸಾರಥಿಯಾಗಿ ಸೇರಿದವ್ರಿಗೂ ಚೇರ್ಮನ್ ಆಗುವ ಅರ್ಹತೆ ಯೋಗ್ಯತೆ ಎರಡೂ ಇರುತ್ತೆ. ಅವ್ರು ಹುಡ್ಕೊಂಡು ಹೋಗ್ಬೇಕಷ್ಟೇ ಆ ನಿಟ್ಟಿನಲ್ಲಿ. ಹಾಗೆ ದೇವರಾಗುವ ಅರ್ಹತೆ ನಮಗೂ ಬರುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಷ್ಟೆ.
ದೇವರು ಅಂದರೆ ಗೊಣಗಲ್ಲ, ದೇವರು ಅಂತಂದರೆ ಅಳಲ್ಲ, ದೇವರು ಅಂದರೆ ಸಿಂಪತಿ ಕೇಳಲ್ಲ, ದೇವರು ಅಂದರೆ ಸಲ್ಯೂಷನ್ಸ್ ಕೊಡೋರು ಅಂತ, ದೇವರು ಅಂದರೆ ಸೂಪರ್ಲೇಟಿವ್ ಅಂತ. ಹಾಗೆ ಬದುಕಲಿಕ್ಕೆ ನಮ್ಮ ಕೈಲಿ ಆಗುತ್ತೆ. ನಂಗೆ ಈ ಥಿಯರಿ ತುಂಬ ಇಷ್ಟ ನಿಮ್ಮದು, ನಾವು ದೇವರಾಗಬಹುದು ಅಂತ. ಏಕೆಂದರೆ ಮನುಷ್ಯ ಯಾವತ್ತೂ ದೇವರಾಗಕ್ಕಾಗಲ್ಲ. ದೇವರು ಅಂದರೆ ಹಿಂಗಿರ್ತಾರ ಅಂತೀವಿ, ಆದರೆ ನಿಮ್ಮ ಡೆಫಿನಿಷನ್ ಆಫ್ ದೇವರು ಮನುಷ್ಯರಾಗೋದು ಅಂತಿದೆಯಲ್ಲ, ಐ ಜಸ್ಟ್ ಲವ್ ದಟ್. ಆ್ಯಂಡ್ ಅದು ನೀವು ಹೇಳಿದಾಗ ಅನ್ಸುತ್ತೆ, ಎಸ್ ಯಾಕಾಗಲ್ಲ, ಆಗುತ್ತಲ್ವಾ ಅಂತ ಅನ್ಸುತ್ತೆ. ಕಷ್ಟ ಇರ್ಬೋದು, ತುಂಬ ಶ್ರಮ ಇರ್ಬೋದು, ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ 6R ಥಿಯರಿ ಈಸ್ ವಂಡರ್ಫುಲ್. ಥ್ಯಾಂಕ್ ಯು.